ತಮ್ಮೆಲ್ಲರಿಗೂ ವಚನವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದು ನಾನು ಕರ್ತಾರನ ಕಮ್ಮಟ ಎನ್ನುವಂತಹ ವಿಶ್ವಗುರು ಬಸವಣ್ಣನವರ ಅದ್ಭುತವಾದಂತಹ ಒಂದು ಕಾದಂಬರಿಯನ್ನು ಆರಂಭ ಮಾಡ್ತಾ ಇದ್ದೇನೆ. ಇದು ಮೊದಲನೆಯ ಅಧ್ಯಾಯ. ಕರ್ತಾರನ ಕಮ್ಮಟವನ್ನು ಬರೆದಿರೋದು ಡಾಕ್ಟರ್ ಎಚ್ ತಿಪ್ಪೇರುದ್ರ ಸ್ವಾಮಿಯವರು. ಬಹಳ ಸುಪ್ರಸಿದ್ಧವಾದಂತಹ ಕನ್ನಡ ಕಾದಂಬರಿ. ಬಸವಣ್ಣನವರ ಜೀವನ ಚರಿತ್ರೆಯನ್ನು ಒಳಗೊಂಡಂತಹ ಕಾದಂಬರಿಗಳು ಅಥವಾ ಚಿಕ್ಕ ಪುಟ್ಟ ಪುಸ್ತಕಗಳು ನಮಗೆ ಮಾರುಕಟ್ಟೆಯಲ್ಲಿ ಬಹಳಷ್ಟು ಲಭ್ಯ ಇರಬಹುದು. ಆದರೆ ಕರ್ತಾರನ ಕಮ್ಮಟ ಬಹಳ ಅದ್ಭುತವಾಗಿದೆ, ಸವಿಸ್ತಾರವಾಗಿದೆ ಹಾಗೂ ಸರಿಯಾಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಚಿಕ್ಕವಳಿದ್ದಾಗ ತರಂಗಿಣಿ ಕಾದಂಬರಿಯನ್ನು ಅಕ್ಕಮಹಾದೇವಿಯವರ ಜೀವನ ಚರಿತ್ರೆಗೆ ಹಾಗೂ ಕರ್ತಾರನ ಕಮ್ಮಟವನ್ನು ಬಸವೇಶ್ವರರ ಜೀವನ ಚರಿತ್ರೆಗೆ ಓದೋಕ್ಕೆ ಅಂತ ಕೊಟ್ಟಿದ್ದರು. ಹೇಗೆ ಚಿಕ್ಕ ಮಕ್ಕಳಿಗೆ ಕತೆ ಪುಸ್ತಕ ಓದೋಕ್ಕೆ ಅಂತ ಕೊಡ್ತಾರೆ, ಹಾಗೆ ನಾನು ಕೂಡ ಇದನ್ನು ಓದಿ ಬಹಳಷ್ಟು ವರ್ಷಗಳಾಯಿತು. ತರಂಗಿಣಿ ಇತ್ತೀಚೆಗಿನೂ ಮುಗಿದಿದೆ. ಹಾಗಾಗಿ ಕರ್ತಾರನ ಕಮ್ಮಟವನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ. ಬಹಳ ಸವಿಸ್ತಾರವಾದಂತಹ ಕಾದಂಬರಿ ಇದು. ನಾನು ಹೇಳಿದ ಹಾಗೆ ಅದ್ಭುತವಾಗಿದೆ. ಇಲ್ಲಿ ಬಸವಣ್ಣನವರ ಕಲ್ಯಾಣದ ದಿನಗಳಾಗಿರ್ಬೋದು, ಅವರ ಬಾಲ್ಯ ಆಗಿರಬಹುದು, ಅನುಪವ ಮಂಟಪದ ಆಡಳಿತ ಹೇಗೆ ನಡೀತಾ ಇತ್ತು ಅನ್ನೋದಾಗಿರಬಹುದು, ಜಾತಿ ಮತ್ತು ವರ್ಗ ಭೇದವಿಲ್ಲದ ಸಮಾನತೆಯ ಸಮಾಜದ ಕನಸನ್ನು ಬಸವಣ್ಣನವರು ಹೇಗೆ ಕಂಡರು, ಅದು ಹೇಗೆ ಸಾಕಾರ ಆಯಿತು ಅನ್ನೋದನ್ನು ನಾವು ಕಾದಂಬರಿಯ ಮುಖಾಂತರ ತಿಳ್ಕೊಬಹುದು. ಹಾಗೂ ನಮ್ಮ ಶರಣರ ಜೀವನ, ಅವರ ಆಧ್ಯಾತ್ಮಿಕ ಚಿಂತನೆಗಳ ಒಂದು ಸುಂದರವಾದಂತಹ ಚಿತ್ರಣ ಈ ಪುಸ್ತಕದಲ್ಲಿ ಇದೆ. ಕರ್ತಾರನ ಕಮ್ಮಟ ಕಾದಂಬರಿಯ ಮೊದಲನೆಯ ಅಧ್ಯಾಯ ಇದು. ಬನ್ನಿ, ಕಾದಂಬರಿ ಹೇಗೆ ಆರಂಭ ಆಗುತ್ತೆ, ಬಸವಣ್ಣನವರು ಜನಿಸುವ ಮುಂಚೆ ಹೇಗಿತ್ತು ಸಮಾಜ, ಹಾಗೂ ಸಂಗಮೇಶ್ವರದಿಂದ ಈ ಕಾದಂಬರಿ ಆರಂಭ ಆಗುತ್ತೆ. ಬನ್ನಿ ಅದರ ಚಿತ್ರಣವನ್ನು ಇಂದಿನ ಅಧ್ಯಾಯದಲ್ಲಿ ತಿಳಿಯೋಣ. ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಈ ಮಂತ್ರದ ಮೆಲ್ಲುಲಿ ಮಠದ ಪೂಜಾ ಮಂದಿರದಿಂದ ಗಂಭೀರವಾದ ಅನಾಹತನಾದ ಎಂಬಂತೆ ಅಲೆ ಅಲೆಯಾಗಿ ತೇಲಿ ಬರುತ್ತಿತ್ತು. ಅದು ಈಶಾನ್ಯ ಗುರುಗಳ ಮುಂಜಾವಿನ ಪೂಜೆಯ ಮುಕ್ತಾಯದ ಘಟ್ಟ. ಮಠದ ಪಕ್ಕದಲ್ಲಿಯೇ ಇದ್ದಂತಹ ಸಂಗಮೇಶ್ವರ ದೇವಾಲಯದಲ್ಲಿಯೂ ಕೂಡ ಎಂದಿನಂತೆ ಪ್ರಾತಃ ಸಮಯದ ಪೂಜೆ ನಡೆಯುತ್ತಿತ್ತು. ದೇವಾಲಯದಿಂದ ಘಂಟಾನಾದ ಚಿಲುಮೆಯಂತೆ ಚಿಮ್ಮಿ ಅನುರಣಿತವಾಗುತ್ತಾ ಕೃಷ್ಣ ಮಲಪಹಾರಿಗಳ ಸಲಿಲ ಸಂಗಮದತ್ತ ಹರಿಯುತ್ತಿತ್ತು. ಧ್ಯಾನಸ್ಥರಾಗಿದ್ದ ಈಶಾನ್ಯ ಗುರುಗಳು ನಿಧಾನವಾಗಿ ಕಣ್ತೆರೆದರು. ಇಂದು ಧ್ಯಾನದಲ್ಲಿ ಕಂಡ ಅಲೌಕಿಕ ಅನುಭವದ ಸ್ಮರಣೆಯಿಂದ ಅವರ ತನು ಪುಲಕಿತವಾದಂತೆ ಆಯಿತು. ಸಂಗಮೇಶ್ವರ ದೇವಾಲಯದಿಂದ ಬರುತ್ತಿರುವಂತಹ ಗಂಟೆ ಜಾಗಟೆಗಳ ನಿನಾದ ಅವರ ಅಂತರಂಗದ ಅನುಭವಕ್ಕೆ ಬಹಿರಂಗದ ಸಾಕ್ಷಿಯನ್ನ ನುಡಿಯುತ್ತಿರುವಂತೆ ತೋರಿತು. ಪೂಜೆ ಮುಗಿಯುವುದನ್ನೇ ನಿರೀಕ್ಷಿಸುತ್ತಿದ್ದಂತಹ ಅವರ ನೆಚ್ಚಿನ ಶಿಷ್ಯ ಶಿವಗುರು ಬಳಿಗೆ ಬಂದು, ಸಂಗಮೇಶ್ವರ, ಮಹಾಮಂಗಳಾರತಿಗಾಗಿ ಎಲ್ಲರೂ ತಮ್ಮನ್ನು ನಿರೀಕ್ಷಿಸುತ್ತಿದ್ದಾರೆ ಗುರುಗಳೇ, ಮೆಲ್ಲಗೆ ನಿವೇದಿಸಿದ. ಆಗಲಿ ಎಂದು ಅರೆ ತೆರೆದ ಧ್ಯಾನ ನೇತ್ರದಿಂದ ಆತನತ್ತ ದೃಷ್ಟಿ ಹರಿಸುತ್ತಾ ಮೇಲೆದ್ದರು ಗುರುಗಳು. ಹೊದೆದ ಮಡಿಯನ್ನ ತೆಗೆದಿಟ್ಟು ಶಿವಗುರು ಕೊಟ್ಟಂತಹ ಕಾವಿಯ ಕಪಿನಿಯನ್ನ ಧರಿಸಿ ದೇವಾಲಯಕ್ಕೆ ಹೊರಡಲು ಸಿದ್ಧರಾದರು. ದೇವಾಲಯದಲ್ಲಿ ನಿತ್ಯ ಪೂಜೆ ಪ್ರಾರಂಭವಾಗಿತ್ತು. ಅಗ್ರಹಾರದಿಂದ ಬಂದ ಪಂಡಿತರು ಕೂಡ ಮಹಾಜನರು ನವರಂಗದಲ್ಲಿ ಸಂಗಮೇಶ್ವರನ ಮುಂದೆ 2 ಸಾಲುಗಳಲ್ಲಿ ಎದುರು ಬದುರಾಗಿ ನಿಂತು ಗರ್ಭಗೃಹದಲ್ಲಿ ನಡೆಯುತ್ತಿದ್ದಂತಹ ಪೂಜೆಯನ್ನ ವೀಕ್ಷಿಸುತ್ತಿದ್ದರು. ಘಟಿಕಾ ಸ್ಥಾನದ ಕೆಲವು ಉಪಾಧ್ಯಾಯರು, ವಿದ್ಯಾರ್ಥಿಗಳು ಮುಂದಿನ ಮುಖಮಂಟಪದಲ್ಲಿ ಇದ್ದರು. ಸಂಗಮೇಶ್ವರನ ಪೂಜೆಯಾಗಲೇ ಮಂಗಳಾರತಿಯ ಘಟ್ಟವನ್ನು ತಲುಪಿತ್ತು. ಗುರುಗಳು ಇನ್ನೂ ಆಗಮಿಸದೇ ಇದ್ದುದಕ್ಕಾಗಿ ಎಲ್ಲರೂ ಅವರ ನಿರೀಕ್ಷಣೆಯಲ್ಲಿ ಇದ್ದರು.
ಬೆಳಗಿನ ಪೂಜಾ ಸಮಯದಲ್ಲಿ ಈಶಾನ್ಯ ಗುರುಗಳು ಬಂದು ಭಾಗವಹಿಸುತ್ತಿದ್ದದ್ದು ವಾಡಿಕೆಯಾಗಿತ್ತು. ಗುರುಗಳು ಮಠದ ಮೆಟ್ಟಿಲನ್ನ ಇಳಿಯುತ್ತಿದ್ದಂತೆ, ಸ್ಥಾನಪತಿಗಳು ದಯಮಾಡಿಸುತ್ತಿದ್ದಾರೆ ಎಂದರು ಒಬ್ಬರು. ಸಂಗಮೇಶ್ವರ ಗುರುಗಳು ಆಗಮಿಸುತ್ತಿದ್ದಾರೆ ಎಂದರು ಇನ್ನೊಬ್ಬರು. ಜನರು ಅವರನ್ನು ಸಂಗಮೇಶ್ವರ ಗುರುಗಳೆಂದು ಕರೆಯುತ್ತಿದ್ದರು. ಈ ಹೆಸರೇ ಹೆಚ್ಚು ಪ್ರಸಿದ್ಧವಾಗಿತ್ತು. ಸಾಕ್ಷಾತ್ ಸಂಗಮನಾಥನೆಂದೇ ಭಾವಿಸಿ ಜನ ಅವರನ್ನು ಗೌರವಿಸುತ್ತಿದ್ದರು. ಅಂತಹ ವ್ಯಕ್ತಿತ್ವ ಅವರದಾಗಿತ್ತು. ಸಂಗಮೇಶ್ವರ ಕ್ಷೇತ್ರ ಅವರ ನೇತೃತ್ವದಲ್ಲಿ ಬಹುಮುಖ ಮಹತ್ವವನ್ನು ಪಡೆದಿತ್ತು. ಅನೇಕ ಪಂಡಿತರನ್ನ, ಸಾಧಕರನ್ನ ಆಕರ್ಷಿಸಿ ವಿದ್ಯಾ ಕೇಂದ್ರವಾಗಿತ್ತು. ವ್ಯಾಪಕವಾದಂತಹ ಒಂದು ಘಟಿಕಾ ಸ್ಥಾನವಾಗಿ ಪರಿಣಮಿಸಿತ್ತು. ಈಶಾನ್ಯ ಗುರುಗಳು ತಾವು ಸ್ವತಃ ಉತ್ತಮ ಪಂಡಿತರಾಗಿದ್ದರು. ಆ ಕ್ಷೇತ್ರದ ಚೈತನ್ಯ ಶಕ್ತಿಯಾಗಿದ್ದರು. ಅಚ್ಚಳಿಯದ ಪ್ರಭಾವವನ್ನು ಬೀರುವಂತಹ ವ್ಯಕ್ತಿತ್ವ ಅವರದು. ದೀರ್ಘದೇಹ, ಅಜಾನುಭಾವುಗಳು, ವಿಶಾಲ ವೃಕ್ಷಸ್ಥಳ, ತೇಜಸ್ವಿಯಾದಂತಹ ಮುಖ, ಆಧ್ಯಾತ್ಮಿಕ ಕಾಂತಿಯಿಂದ ಹೊಳೆಯುತ್ತಿರುವಂತಹ ಕಣ್ಣುಗಳು, ಉದ್ದವಾದ ಕಾವಿಯ ಕಪಿನಿಯನ್ನ ಧರಿಸಿ ಅದರ ಮೇಲೊಂದು ಕಾವಿಯ ವಸ್ತ್ರವನ್ನ ಹೊದೆದಿದ್ದರು. ಕೊರಳಲ್ಲಿ ರುದ್ರಾಕ್ಷಿ, ಹಣೆಯ ಮೇಲೆ ದಟ್ಟವಾಗಿ ಎದ್ದು ಕಾಣುತ್ತಿದ್ದಂತಹ ವಿಭೂತಿಯ 3 ರೇಖೆಗಳು, ಸಾತ್ವಿಕ ಕಾಂತಿಯೇ ಮೈವೆತ್ತು ಬರುತ್ತಿದ್ದಂತೆ ತೋರುತ್ತಿತ್ತು ಆ ದಿವ್ಯ ವಿಗ್ರಹ. ಕಾಲಲ್ಲಿ ಮೆಟ್ಟಿದ ಅವುಗೆಗಳ ಶಬ್ದ ಹತ್ತಿರಕ್ಕೆ ಬಂದಂತೆಲ್ಲ ಮುಖಮಂಟಪದಲ್ಲಿ ಇದ್ದವರು ತಲೆ ಬಾಗಿದರು. ಅವರಲ್ಲಿ ಪ್ರಮುಖನಾದಂತಹ ಸೋಮಗುರು ಸ್ವಲ್ಪ ಮುಂದೆ ಬರುತ್ತಾ, ದಯಮಾಡಿಸಬೇಕು ಗುರುಗಳೇ ಎನ್ನುತ್ತಿದ್ದಂತೆ ಈಶಾನ್ಯ ಗುರುಗಳು, ಸ್ವಲ್ಪ ತಡವಾಯಿತಲ್ಲವೇ ಎನ್ನುತ್ತಾ ಒಳಗೆ ಪ್ರವೇಶಿಸಿದರು. ಏನೂ ಇಲ್ಲ ಗುರುಗಳೇ, ಆ ನೆಪದಲ್ಲಿ ಇನ್ನಷ್ಟು ಕಾಲ ಪೂಜಾ ಸಾನ್ನಿಧ್ಯ ದೊರಕಿದಂತೆ ಆಯಿತು. ಈ ಮಾತನ್ನ ಹೇಳಿದವನು ಕಾಳಿಮರಸ. ಓಹೋ, ಕಾಳಿಮರಸರು ಯಾವಾಗ ಬಂದಿರಿ? ಗುರುಗಳು ಕೇಳಿದರು. ನಿನ್ನೆ ರಾತ್ರಿ ಬಂದೆ ಗುರುಗಳೇ, ಅವರನ್ನ ಹಿಂಬಾಲಿಸುತ್ತಾ ಹೇಳಿದ ಕಾಳಿಮರಸ. ಈ ವೇಳೆಗೆ ಸಂಗಮೇಶ್ವರರು ಮುಖಮಂಟಪದ ಮೆಟ್ಟಿಲುಗಳನ್ನು ಏರಿ ನವರಂಗವನ್ನ ಪ್ರವೇಶಿಸಿದ್ದರು. ಅಲ್ಲಿದ್ದವರೆಲ್ಲ ಬಾಗಿ ವಂದಿಸುತ್ತಾ ಇರಲು ಗರ್ಭಗೃಹದ ಮುಂಭಾಗಕ್ಕೆ ಬಂದರು. ಅರ್ಚಕರಲ್ಲಿ ಒಬ್ಬ ಮುಂದೆ ಬಂದು ಅವರನ್ನ ಸ್ವಾಗತಿಸಿದ. ಸುಖನಾಸಿಯನ್ನ ಪ್ರವೇಶಿಸಿ ಸಂಗಮೇಶ್ವರನ ಮುಂಭಾಗದಲ್ಲಿ ನಿಂತರು ಈಶಾನ್ಯ ಗುರುಗಳು. ಆ ಕೃತಿಯಲ್ಲಿ ಹೆಚ್ಚು ಎತ್ತರ ಇಲ್ಲದಿದ್ದರೂ ಕೂಡ ಆಕರ್ಷಕವಾಗಿದ್ದಂತಹ ಸಂಗಮೇಶ್ವರ ಲಿಂಗ ಪೂಜಾ ಪರಿಕರಗಳಿಂದ ಅಲಂಕೃತವಾಗಿ ಕಂಗೊಳಿಸುತ್ತಿತ್ತು. ಪ್ರಧಾನ ಅರ್ಚಕರು ಮಹಾಮಂಗಳಾರತಿಯನ್ನ ಸಿದ್ಧಿಗೊಳಿಸುವಷ್ಟರಲ್ಲಿ ಇವರ ಅರ್ಚಕರು ತೀರ್ಥ ಪ್ರಸಾದಗಳ ವಿನಿಯೋಗವನ್ನ ಸಿದ್ಧ ಮಾಡುತ್ತಿದ್ದರು. ಮಂಗಳಾರತಿಯನ್ನ ಸಂಗಮೇಶ್ವರ ಗುರುಗಳು ತೆಗೆದುಕೊಂಡ ಮೇಲೆ ಅದು ಸುಖನಾಸಿಯನ್ನ ದಾಟಿ ಇತರ ಭಕ್ತರ ಬಳಿಗೆ ಧಾವಿಸಿತು. ಮುಂದಿನ ಕೆಲವು ಕ್ಷಣಗಳು ತೀರ್ಥ ಪ್ರಸಾದ ವಿನಿಯೋಗಕ್ಕೆ ಸಂದವು. ಸಂಗಮೇಶ್ವರನಿಗೆ ಹಾಗೆಯೇ ಸಂಗಮೇಶ್ವರ ಗುರುಗಳಿಗೆ ವಂದಿಸಿ ದೇವಾಲಯದಿಂದ ಎಲ್ಲರೂ ಹೊರಡತೊಡಗಿದರು ಅಗ್ರಹಾರದ ಕಡೆಗೆ. ದೇವಾಲಯಕ್ಕೆ ಅನತಿ ದೂರದಲ್ಲಿ ಕೃಷ್ಣಾ ನದಿಯ ಬಲದಂಡೆಯ ಮೇಲೆ ಅಗ್ರಹಾರ ನಿರ್ಮಿತವಾಗಿತ್ತು. ಅದು ವಿವಿಧ ಶಾಸ್ತ್ರಗಳಲ್ಲಿ ಪಂಡಿತರಾದಂತಹ ಬ್ರಾಹ್ಮಣರ ವಾಸಸ್ಥಾನ. ಅಲ್ಲಿಂದ ದಕ್ಷಿಣಕ್ಕೆ ಸ್ವಲ್ಪ ದೂರ ಬಂದರೆ ಇತರ ಜನರು ವಾಸಿಸುತ್ತಿದ್ದಂತಹ ಊರು ಕಪ್ಪಡಿ ಸಂಗಮ. ಮಲಪಹಾರಿ ನದಿಯ ಒತ್ತಿನಲ್ಲಿ ಅದರ ಎಡದಂಡೆಯ ಮೇಲಿತ್ತು. ಕೃಷ್ಣೆ ಮತ್ತು ಮಲಪಹಾರಿಗಳ ಮಧ್ಯದ ಅಂತರದಲ್ಲಿ ಇವು ನಿರ್ಮಿತವಾಗಿದ್ದವು. ಇವುಗಳಿಂದ ಪೂರ್ವಕ್ಕೆ ಬಂದಂತೆಲ್ಲ ನದಿಗಳ ಮಧ್ಯದ ಅಂತರ ಕಡಿಮೆಯಾಗುತ್ತಾ ಬಂದು ಸಂಗಮದಲ್ಲಿ ಕೊನೆಗೊಳ್ಳುತ್ತಿತ್ತು. ಪೂರ್ವ ದಿಕ್ಕಿನ ಕಡೆಗೆ ಹರಿಯುತ್ತಿರುವಂತಹ ಕೃಷ್ಣೆಯನ್ನ ಅದರ ದಕ್ಷಿಣದ ಕಡೆಯಿಂದ ಬಂದು ಸೇರುತ್ತಿದ್ದಳು ಮಲಪ್ರಭೆ ಅಥವಾ ಮಲಪಹಾರಿ.
ಆ ಸಂಗಮ ಸ್ಥಳಕ್ಕೆ ನೇರವಾಗಿ ಎದುರಿನಲ್ಲಿ ಕೃಷ್ಣೆಯ ದಕ್ಷಿಣ ದಂಡೆಯ ಮೇಲೆ ನಿರ್ಮಿತವಾಗಿತ್ತು ಸಂಗಮೇಶ್ವರ ದೇವಾಲಯ. ಮೂಡುತ್ತಿರುವಂತಹ ಸೂರ್ಯನ ಪ್ರಥಮ ಹೊಂಗಿರಣಗಳು ಮಹಾದ್ವಾರದ ಮೇಲುಗೋಪುರದಿಂದ ಇಳಿದು ಸಂಗಮೇಶ್ವರ ಗರ್ಭಗೃಹವನ್ನು ಮುತ್ತಿಡುತ್ತಿದ್ದವು. ಆ ವೇಳೆಗೆ ಬೆಳಗಿನ ಪೂಜೆ ಮುಗಿದು ಕರ್ಪೂರದಾರತಿಯ ಕೆಂಬಳಗು ಅದರೊಡನೆ ಸೇರುತ್ತಿತ್ತು. ಅಗ್ರಹಾರದ ಮಹಾಜನಗಳು ಗುರುಗಳಿಂದ ಬೀಳ್ಕೊಂಡು ಹೊರಟರು. ಮುಖಮಂಟಪದ ಮುಂಭಾಗದಲ್ಲಿ ನಿಂತು ಎಲ್ಲರನ್ನ ಸೂಕ್ತವಾದ ರೀತಿಯಲ್ಲಿ ಮಾತನಾಡಿಸಿ ಕಳುಹಿಸಿದ ಈಶಾನ್ಯ ಗುರುಗಳು ಕೊನೆಯಲ್ಲಿ ಉಳಿದ ಕಾಳಿಮರಸ ಸೋಮಗುರುಗಳತ್ತ ದೃಷ್ಟಿ ಹರಿಸಿದರು. ಅವರ ಜೊತೆಗೆ 2 ವಿದ್ಯಾರ್ಥಿಗಳು ಇದ್ದರು. ಅವರು ಅಗ್ರಹಾರದ ವಿದ್ಯಾಸಂಸ್ಥೆಗೆ ಸೇರಿದವರು. ಶರಣರೇ, ಇದರ ಮುಂದುವರೆದ ಭಾಗವನ್ನು ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ. ಶರಣು ಶರಣಾರ್ಥಿಗಳು.